ಮೇಡಮ್ ನಾನು ನಿಮ್ಮ ನಿಮ್ಮ ಬಗ್ಗೆ ಗೌರವ ಇದೆ ನನಗೆ, ಗೌರವ ಇದೆ ಮೇಡಮ್, ನಿಮ್ಮ ಬಗ್ಗೆ ನನಗೆ ಗೌರವ ಇದೆ ನೋಡಿ. ಮಗನ ಹೆಸರು ನಾವು ಯಾವತ್ತೂ ಕಳ್ಕೊಳ್ತಾ ಇಲ್ಲ, ಅಭಿಮಾನ ಇದೆ. ಹಿಂದ್ಗಡೆ ಒಳ್ಳೆ ಸರಿ ಅಂತಲ್ಲ ಅವರು ಸರ್ವೆ ನಂಬರ್ ಮೇಲೆ ಆರ್ಡರ್ ತಂದಿದ್ರಾ? ನಿಮ್ ಹುಡುಗಿ ಕೊಡ್ತಾರೆ, ಸರ್ವೆ ಮಾಡಿಸಿದ್ರಾ? ಬಂದಿದಾರಾ? ರಿಪೋರ್ಟ್ ಹಾಕಿದಾರಾ? ಆಯ್ತಪ್ಪ, ನಿಮ್ ಆರ್ಡರ್ ತೋರಿಸಿ. ಒಂದು 40-60 ಸೈಟ್ ಮೇಲೆ ಬಂದಿದ್ರೆ ಹಿಂದೆ ಬನ್ನಿ, ಹಿಂದೆ ಬನ್ರಿ. ಈಗ ಆಯ್ತು, ಮುನ್ಸಿಪಾಲಿಟಿ ಖಾತೆ ಮೇಲೆ ಬಂದಿದ್ರಾ? ಈಗ ಖಾತೆ ಮೇಲೆ ಬಂದಿದ್ದೀರಾ? ಕೊಡಿ ದಾಖಲೆ ಕೊಡಿ, ಮುನ್ಸಿಪಾಲಿಟಿ ಖಾತೆ ಇದೆ. ಆಯ್ತು, ತಗೊಂಡು ನೀವು ತಗೊಂಡು ನಾನು ತಗೊಂಡು ನೀವು ತಗೊಂಡು ಜಾಗ ಅಂತಂದ್ರೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ನೀನು ಗೌರವಕ್ಕೆ ಮಾತಾಡು. ಹೆಂಗೆ ಒತ್ತಿಸಿದ್ದಾರೆ ಅಂತ ಟಿವಿಲಿ ಹೇಳ್ತೀಯ? ಒತ್ತಿಸಿದ್ದೀನಿ ನಾನು, ಎಲ್ಲ ಒತ್ತಿಸಿದ್ದೀನಿ, ತೋರ್ಸು. ಎಲ್ಲಿದ್ರಿ? 10 ಸೆಕೆ ಎಲ್ಲೈತೆ? ಎಲ್ಲ ಎಷ್ಟು ಮಾಸ ಇದೆ? ಆ ಶೆಡ್ಡು ಕಟ್ಟಿರೋದು ಅವರು, ಲೈಟ್ ಬಿಲ್ ಕಟ್ಟಲ್ಲ ಅವರು, ನಾನು ಹೇಳೋದು ಒತ್ತೂರಿ ಅಂದ್ರೆ ಏನು? ನಾನು ಹೇಳೋದು ಒತ್ತೂರಿ ಅಂದ್ರೆ ಏನು? ದಾಖಲಾತಿ ಕೊಟ್ಟಿದ್ದೀವಿ ನಾವು. ನೀವು ಹೇಗೆ ನೀವು ಕಾಂಪೌಂಡ್ ನೀವು ಕಾಂಪೌಂಡ್ ಪೇಪರ್ ನಿಮ್ದು ಅಂತ ಪ್ರೂವ್ ಮಾಡ್ತೀವ ಅಂತ ನೀವೇ ಹೇಳಿದ್ರಿ ಮೇಡಮ್. ಈಗ ಮಾಧ್ಯಮದಲ್ಲಿ ಈಗ ನಾನು ಕೋರ್ಟ್ ಇದೆ, ನನ್ಗೆ ಈಗ ಕೋರ್ಟಿನಲ್ಲಿ ಹೋಗ್ಬೇಕು, ದಯವಿಟ್ಟು ನಾನು ಬರ್ತೀನಿ. ಎಲ್ಲಿ ಜಗಳ ಆಯ್ತಿತ್ರಿ? ಎಲ್ರಿ ಜಗಳ ಆಯ್ತಿತ್ತು? ಯಾರ್ರಿ ಜಗಳ? ಯಾರು? ನಾವು ಜಗಳ ಆಡ್ತಾರೆ. ನೀವು ಅದಕ್ಕೆ ಮುಂಚೆನೆ ಬಂದಿದ್ರಿ, ಯಾರು ಕರ್ದಿದ್ದಿತ್ತು? ನೀವಾಗೆ ಬಂದ್ರೆ ಇದ್ರ ಮೇಲೆ ಡೆಮಾಲಿಷನ್ ಇಲ್ದೇನೆ ಹೊಡೆದಿದ್ಲ, ಅದು ಫಸ್ಟ್ ಅಪರಾಧ. ಆಯ್ತು, ಡೆಮಾಲಿಷನ್ ಎಲ್ಲಿದೆ? ನಿಮ್ ಜಾಗ ಅಂತ ಪ್ರೂವ್ ಮಾಡ್ಸ್ಕೊಂಡು ನಿಮ್ಮ ಜಾಗ ಅಂತ ನೀವು ಪ್ರೂವ್ ಮಾಡಿ ಆಮೇಲೆ ನನ್ನ ಅಪರಾಧಿ ಮಾಡಿ, ಆಮೇಲೆ ಮಾಡಿ. ಅಲ್ಲಪ್ಪ, ಈಗ ಅಪರಾಧಿ ಜೈಲಲ್ಲಿ ಇರ್ಬೇಕು. ಇಲ್ಲಿದ್ಯಾ? ಆಯ್ತು ಆಯ್ತು ಬೇಡ, ಜೈಲಲ್ಲಿ ಇರ್ಬೇಕಲ್ಲ. ನೀನು ಕದ್ದು ಹೊಡೆದಿದ್ಯಾ? ನಾನು ಇಲ್ಲಿರೋ ಟೈಮಲ್ಲಿ ಬಂದು ಹೊಡೆದಿದ್ದೆ. ಯಾಕೆ ನಿಮ್ಮ ಮನೆಯಲ್ಲಿ ಸಿಸಿ ಕ್ಯಾಮ್ರಾ ತಕ್ಷಣ ಏನ್ ಕಳ್ತನ ಮಾಡಿ ಇಲ್ಲಿ ಹೊಡೆದಿದ್ಯಲ್ಲ, ಗಾಡಿ ತನಿಖೆಲ್ಲ ಆಗಿ ಬನ್ನಿ. ಕದ್ದಿದ್ಯಾ? ಆಯ್ತು, ತನಿಖೆಲ್ಲ ಆಗ ಬನ್ನಿ. ಅವ್ರ ಮನೆ ಹೋಗಿದ್ದೀರಾ, ಬೀಗ ಹೊತ್ಕೊ ಹೋಗಿದ್ದೀರಾ, ಅಲ್ಲೇ ನೋಡಿ, ಅಲ್ಲಿ ತಿರುಗಿ ನೋಡಿ, ಎಲ್ಲ ಕದ್ದಿದ್ದೀರಾ ಅವ್ರ ಮನೆಗೆ. ನಮ್ಮ ಸದ್ಯಕ್ಕೆ ಅತಿಕ್ರಮಣ ಪ್ರವೇಶ ಮಾಡಿ ಈಗ ಹೋದ್ ತಿಂಗಳು 17ನೇ ತಾರೀಕಲ್ಲ ಅವನು ನಟರಾಜ 17ನೇ ತಾರೀಕಲ್ಲಿ ಜಿಪೇ ಮಾಡಿ ಮೇಡಮ್. 17ನೇ ತಾರೀಕಲ್ಲಿ ಮೊನ್ನೆ 17ನೇ ತಾರೀಕಲ್ಲಿ ಜಿಪೇ ಮಾಡಿವನೆ. ಈಗ ಹೋಟೆಲ್ಗೆ ಜಿಪೇ ಮಾಡಿ ಕೊಡ್ತೇವೆ ಮೇಡಮ್. ಅಲ್ಲಿ ಎಸ್ಪಿಗೆ ಒಂದು ಲೆಟರ್ ಕೊಡ, ಇವತ್ತು ನಡಿ ಎಸ್ಪಿ ಹೋಗೋಣ. ಕೊಡಿ ಮೇಡಮ್ ಅವರೇ. ನಿನ್ನೆ ಎಫ್ಐಆರ್ ಇದೆ, ಯಾಕೆ ಅರೆಸ್ಟ್ ಮಾಡಿಲ್ಲ? ಏನ್ ಪೊಲೀಸ್ ನಿನ್ ಜೋಬಲ್ ಅವರ? ನಾನು ಆ ರೀತಿ ಅಂತ ನೀವೇ ಪೊಲೀಸ್ ಸಿಸಿ ಕ್ಯಾಮೆರಾ ತೆಗ್ಸಿ. ನೀನು ಯಾಕೆ ನೀನು ಮಾಡಿದ್ಯಾ? ನೀನು ಬಂದಿದ್ಯಾ?
ಜಾಗ ನಮ್ದು. ಜಾಗ ನಮ್ದು. ಏ, ಜಾಗ ನಮ್ದವ್ರು ಹೆಂಗ್ ಹೊಡ್ದೆ? ಹೆಂಗ್ ಹೊಡ್ದೆ? ಹೆಂಗ್ ಹೊಡ್ದೆ? ಈಗ ಮನೆ ನಿಂದವ್ರು ಹೆಂಗ್ ಹೊಡಿತ್ಯಾ? ನಮ್ ಜಾಗನ ಏ, ಹೋಗಪ್ಪ ನೀನು ಬರ್ಬೇಡ, ರೌಡಿಸಂ ಮಾಡಕ್ ಬರ್ತೀರಿ ನಾನು. ಯಾರು ಬಂದಿಲ್ಲ ಏನ್ ನೀವೆಲ್ಲ ಬ್ರೋಕರ್ಗಳು ರೌಡಿಸಂ ಯಾರು ಬ್ರೋಕರ್ ಯಾರು ಇಲ್ಲ ಮೇಡಮ್ ಅವರೇ, ಎಲ್ಲ ರೈತರುಗಳೇ. ನಾವು ರೈತರೇ. ಎಲ್ಲ ರೈತರೇ. ಅದ್ ಯಾಕ್ ಬರ್ತೀರಾ ಇಲ್ಲಿ? ಎಲ್ಲ ರೈತರೇ. ರೈತ ಹತ್ರ ಯಾಕ್ ಬರ್ತೀರಾ? ಸಂಪರ್ಕದಾರ ಏ, ರೈತರೇ. ಹೋಗಪ್ಪ. ಯಾಕ್ ಹೋಗ್ತೀನಿ? ಎಲ್ಲ ನಮ್ಮ ಮರ್ಯಾದೆ ಆಮೇಲೆ ಆ ರೀತಿ ಇದ್ ಮಾಡಕ್ ಹೋಗ್ಬೇಡಿ. ನಮ್ಮ ಮೈನ ಯಾವತ್ತೂ ನಾನು ತಿಂದಿಲ್ಲ ಮೇಡಮ್. ನೀನ್ ಇನ್ನೊಂದ್ಸತಿ ನಮ್ಮ ಹುಡುಗರಿಗೆ ನೆನ್ನೆ ಬಂದ್ ಪೊಲೀಸ್ ಕರ್ಕ ಬಂದ್ ಗಲಾಟೆ ಮಾಡ್ತೀಯಾ? ನೀವು ಕೇಸ್ ಇದ್ಮೇಲೆ ನೀವೇನ್ ಕೆಲಸ ಮಾಡ್ತೀರಿ? ಕೇಸ್ ಇಲ್ಲ ನಮ್ಮ ಮೇಲೆ ಇಲ್ಲ, ನಿನ್ ಮೇಲೆ ಇರೋದು. ಆಯ್ತು ಮೇಡಮ್. ನಿನ್ ಮೇಲೆ ನಮ್ಮ ಮೇಲೆ ಹಾಕೈತೆ ಕೇಸು. ಕೋರ್ಟ್ ಹಾಕಿದ್ರೆ ಇಲ್ಲಪ್ಪ, ನಮ್ಮ ಮೇಲೆ ಇಲ್ಲ, ನಾವು ನಿನ್ ಮೇಲೆ ಹಾಕಿರೋದು. ನಮ್ಮ ಕೋರ್ಟಿಗೆ ಹಾಕಿದ್ದೀರಲ್ಲ. ಹೌದು, ಇವತ್ತು ಹೊಡ್ದಿದ ಅಂತ ಹಾಕಿದೀವಿ, ಹೊಡ್ದ ಅಂತ ಹಾಕಿದೀವಿ. ಮಾಡ್ತಿದ್ದೀರಿ. ಅಲ್ಲ, ಹೊಡ್ದ ಅಂತ ಹಾಕಿದೀವಿ. ಇವತ್ತಿದೆ ಹೋಗು. ಆಯ್ತು ನಾನು ಕೋರ್ಟಿಗೆ ಹಾಕಿದ್ದೀನಿ ಬನ್ನಿ ನೀವು. ಅಲ್ಲ, ಹೊಡ್ದ ಅಂತ ಹಾಕ್ಬಾರ್ದ? ನಾನು ಇನ್ನೊಂದ್ಸತಿ ಇಲ್ಲಿ ಬಂದ್ ನೀನ್ ನಂದು ಅಂತ ಬಾ. ಏ, ನೋಡ್ರಿ, ನೀವು ಅಕ್ಕನ ಮಗ ತಂಗಿ ಮಗ ಅಂತ ಇಲ್ಲಿ ಬರಕ್ ಕೂರ್ತು, ಅದೇನು ನೀವು ಮನೇಲಿ ಇಟ್ಕೋಬೇಕು. ಕೇಳಿ ಮೇಡಮ್ ಅವರೇ, ನಿಮ್ಮಂತ ಕೋರ್ಟ್ ನಿಮ್ಮಂತೆ ಅಂದ್ರೆ ನೀವೇ ತಗೊಳ್ಳಿ, ನಮ್ಮಂತೆ ಆದ್ರೆ ನಾವು ತಗೋತೀವಿ, ಅಷ್ಟೇ ವ್ಯತ್ಯಾಸ. ಏನ್ ಪ್ರಾಬ್ಲಮ್ ಇಲ್ಲ. ಅಕ್ಕನ ಮಗ ಅಂತ ಅಂದ್ರೆ ಜೀಪೆ ಓಟು ಸ್ವಂತ ಅಕ್ಕನ ಮಗನೇ, ನಾವು ಬೇರೆ ಯಾರು ಇವ್ರಿಗೆ ದುರಪ್ರಸಾದ ನಿಮಗೆ ಹೆಂಗೆ ಆಗ್ತದೆ? ನಮ್ದೇ ಮೂಲತಃ ಜಾಗ ಆದ್ರೆ ಬಿಡ್ಬಿಡ್ತೀವಿ. ಅಲ್ಲ ಮೇಡಮ್ ಅವರೇ, ಮೂಲತಃ ನಮ್ದಾದ್ರೆ ನಾನ್ ಬಿಟ್ಬಿಡ್ತೀನ? ಮೂಲತಃ ನಿಮ್ದಾದ್ರೆ ನೀವು ಬಿಡ್ತೀರಾ? ಮೂಲತಃ ಸರ್ವೆ ನಂಬರು ಚೆಕ್ ಬಂದಿದ್ದು, ಮೂಲತಃ ಲಕ್ ನಂಬರ್ದು ಅಂತ ಕೋರ್ಟಿಗೆ ಹೋಗಿರೋದು ನಾವು ಕಡ್ಡಾಯವಾಗಿ ಹೇಳ್ತೀವಿ. ಆಯ್ತಾ? ಮಾತಾಡೋದನ್ನ ಇನ್ನೊಂದ್ಸರಿ ಕೈ ತಪ್ಪರೆ ನೀವ್ ಯಾರಾದ್ರೂ ಬಂದ್ರಿ ಚೆನ್ನಾಗಿರಲ್ಲ. ನಿಮಗಿಲ್ಲ ಅಧಿಕಾರ ಇಲ್ಲ, ನಿಮಗ್ ಅಧಿಕಾರ ಇಲ್ಲ. ವಿದ್ಯಾನಗರದಲ್ಲೇ ನಮ್ಮವು ನಮ್ಮ ಸ್ವಂತ ರಿಲೇಷನ್ ಅವೆ, 10 ಮನೆ ಓದ್ತಾ ಇರ್ತೀನಿ ಅವ್ರ ಮನೆಗ್ ಹೋಗ್ರಿ, ನಮ್ಮ ಆಯ್ತಾ? ಮನೆಗ್ ಇಲ್ಲಿ ಬರ್ತೀರಾ? ಪಕ್ಕದ ಮನೆ ನಮ್ ದೊಡ್ಡಮ್ಮ ಮನೆ ಇದೆ, ಅವ್ರ ಇಲ್ಲಿ ಮನೆಗ್ ನನಗೆ ಹೋಗ್ರಿ, ನಮ್ಮ ಮನೆಗ್ ಯಾಕ್ ಬರ್ತೀರಾ? ಸ್ವಂತ ದೊಡ್ಡಮ್ಮ ಮನೆ ಅವೆ, ಇಲ್ಲಿ ಇದೇ ತರ ಮನೆಗಳೇ ನಮ್ಮವು. ನಾನಲ್ಲ, ನೀನು ನಾನು ಕೋರ್ಟಲ್ಲಿ ನನ್ನ ಆಯ್ತು ಬಂದೆ. ಯಾರು? ನಾನೇ ನೀನೇ. ನಾನೇ ನಾನೆಲ್ಲ ಹೋಗ್ಲಿ. ಹೌದು. ಮತ್ತೆ ಯಾಕ್ ಹೋಗ್ಲಿ? ಯಾವಾಗ ಹೋಯ್ತು ನೀವು? ಯಾವಾಗ? ನೀನು ಹೋಗ್ತೀನಿ, ನಾವು ಹೋಗ್ತೀವಿ. ಈಗ ಇತ್ತೀಚೆಗೆ ಹೋಯ್ತಿರಿ ನೀವು. ಇತ್ತೀಚೆಗೆ ನೀನು ಅರ್ಧಾಕಿದ್ದಕ್ಕೆ ಡೆಮಾಲಿಷನ್ ಇದು ಡಿಫಾರ್ಮೇಷನ್ ಕೇಸ್ ಹೋಗಿದ್ದೀಯಾ? ನ್ಯಾಯಾಲಯಕ್ಕೆ ನೀವು ಉಲ್ಲಂಘನೆ ಮಾಡಿದ್ರಿ ಮೇಡಮ್. ಹೌದಾ? ನೀನ್ ನೋಡಿದ್ಯಾ? ನೀನ್ ನೋಡಿದ್ಯಾ? ನೀವು ಬಂದಿಲ್ವಲ್ಲ? ಎಷ್ಟು ಕೋಟಿ ತಂದು ನಾವು ಕೋಟಿ ತಗೊಳ್ಳೋಷ್ಟು ಕೋಟಿ ಕೊಟ್ಟು ತಗೊಳ್ಳೋಷ್ಟು ಹೆಂಗ್ ಬಿಟ್ಟಿಲ್ಲ ಬರ್ತೀಯ? ನಾವು. ನಮ್ ಸೈಟಿಗೆ ಬಂದು ರೌಡಿಸಂ ಮಾಡ್ತೀಯಾ? ನಮ್ಮ ತಾಯಿ ಹೆಂಗ್ ಸಮಾನ ಬರ್ತೀಯ? ಲಕ್ಷ್ಮಮ್ಮನ ತಾಯಿ ಹೋಗು, ಸಮಾನ. ನೀನ್ ಫ್ರೀ ತಗೋ. ನನ್ ಸೈಟ್ಗೆ ಅಮ್ಮ ಎಲ್ಲಿ ಹೋಗಿದ್ಲು ಇಷ್ಟು ವರ್ಷ? ಎಲ್ಲಿ ಹೋಗಿದ್ಲು ಇಷ್ಟು ವರ್ಷ? ಎಲ್ಲೋ ಇರ್ತಾರೆ ಹಂಗೆ ನಾವು ಆಯ್ತಪ್ಪ, ಪ್ರಾಪರ್ಟಿ. ಈಗ ಈ ಜಾಗ ನಾನು JCB ತಗೊಂಡು ಮಾರ್ಕೆಟಿಂಗ್ ಆಗಿದೆಯಲ್ಲ, ನೀನ್ ಎಲ್ಲಿ ಹೋಗಿದ್ಲು? ಮೇಡಮ್ ನಿಮ್ದು ಅಂತ ಶೋ ಮಾಡಿ ಮೇಡಮ್. ಮಾಡಿರೋದಕ್ಕೆ ಇಲ್ಲಿರೋದು. ಮಾಡಿ ಈಗ ಕೋರ್ಟಿಗೆ ಹೋಯ್ತಿಲ್ಲ ಮಾಡಿದ್ಕೆ ಮಾಡಿ. ಇಲ್ಲಿರೋದು. ನಂದು ನಿಂದು ಏನಿದೆ ತೆಗಿ. ಇವತ್ತು ಇದೆಯಲ್ಲ ಕೋರ್ಟ್. ನೀನ್ ಹೋಗು. ನಾನು ಹೋಗ್ತೀನಿ ಮೇಡಮ್ ಕೋರ್ಟಿಗೆ. ನೀನ್ ಹೋಗಿ ನಾನು ಹೋಗ್ತೀನಿ ಮೇಡಮ್. ಪುಷ್ಪ ಅವರಲ್ಲಿ ನೀವೇ ಹಾಕಿದಿರಿ ಅಲ್ಲ, ನನ್ನ ಮೇಲೆ ಕೇಸ. ನಾನು ಡೆಮಾಲಿಷನ್ ನೀವೇ ಹಾಕಿದಿರಿ ನನ್ನ ಮೇಲೆ ಕೇಸ. ಡೆಮಾಲಿಷನ್ ಯಾಕೆ ಮಾಡಿದೆ? ನನ್ನ ಜಾಗ ಕ್ಲೀನ್ ಮಾಡ್ಕೊಂಡೆ ಮೇಡಮ್ ನಾನು. ನೀನಾ? ನನ್ನ ಜಾಗ ಕ್ಲೀನ್ ಮಾಡ್ಕೊಂಡೆ? ಯಾಕೆ ನೀನ್ ತುಂಬಾ ಕ್ಲೀನ್ ಆಗಿರ್ತಿದ್ದಲ್ಲ, ಎಲ್ಲ ಹೋಗಿದ್ದೆ 65 ದಿವಸ ಈಗ ಬಂದಿದ್ಯಾ. ಮೇಡಮ್, ಹಿಂಗೆ ಈಗ ಎಷ್ಟು ಆ ಮನೆ ಕಡೆದು ಹಾಳ್ ಜಾಗ ಮಾಡಿದ್ಯಾ? ಅದು ನಿಂದೇನಾ? ಆ ಕಡೆದು ನೋಡಿ, ನನ್ನ ನಿಂದೇನಾ? ಬಗ್ಗೆ ಕ್ಲೀನ್ ಮಾಡಿ. ಅಲ್ಲ, ಆ ಕಡೆದು ಮಾತಾಡ್ಬೇಡಿ ನಿಂದೇನಾ? ಮೇಡಮ್. ಆ ಕಡೆದು- ನಾನು ಒಬ್ಬ ಮಾಸ್ಟರ್ ಮಗ. ಅಲ್ಲಪ್ಪ, ಆ ಕಡೆದು ನಾನು ಒಬ್ಬ ನಿಂದೇನಾ? ಮಾಸ್ಟರ್ ಮಗ. ನನಗೂ ಗೌರವ ಇದೆ. ನಾನು ನಾನು ಗೌರವ ಇದೆ. ನನಗೂ ಗೌರವ ಇದೆ. ಅಲ್ಲಪ್ಪ, ಈ ಜಾಗ ನಮ್ಮಪ್ಪ ನನ್ನ ಹತ್ರ ವಿದ್ಯೆ ಕಲಿಸಿದೆ. ಏನ್ ಮಾಡು? ಯಾಕೆ ನಮ್ಮಪ್ಪ ಹಿಂಗೆ ಬಿಟ್ಟಿದ್ದೆ? 10 ಜನ ವಿದ್ಯೆ ಯಾಕೆ ಕಲಿಸಿದೆ. ಹಿಂಗೆ ಬಿಟ್ಟಿದ್ದೆ? ನನಗೂ ಒಂದು ಸ್ಥಾನಮಾನ ಗೌರವ ಅಲ್ಲಪ್ಪ, ಇದೆ. ನಿನ್ ಸ್ಥಾನ ಬೇಡ, ಅದೆಲ್ಲ ನಾನು ನಮಗೂ ಕೇಳಲ್ಲ, ಅದನ್ನ ಆ ಕಡೆಗೆ ನಾವು ಇಟ್ಬಿಡಲ್ಲ. ಬಡವರು ಆಗಿದ್ರು ಈಗ ನೀನು ನಾವು ಈ ಗೌರವ ಈ ಬದುಕ್ತೀವಿ. ಜಾಗನ ನೀನು ಯಶ್ ಅವ್ರ ಮನೇಲಿ ಒಪ್ಪಿಸ್ಕೊಂಡವ್ರೆ ಅಂತ ಹೇಳಿದಾಗ ಹೌದು, ಇರೋದು ನನ್ನ ಮಗನ ಹೆಸರು ಹೇಳಿದಾಗ ನಾನು ಒಪ್ಪಿಸ್ಕೊಂಡಿದ್ದೆ, ನೀನ್ ತೋರಿಸ್ಬೇಕು. ಎಲ್ಲಿ ಒಪ್ಪಿಸ್ಬೇಕು? ತೋರಿಸಿದ್ದೀನಿ. ಎಲ್ಲಿ? ಕೋರ್ಟಲ್ಲಿ ತೋರಿಸಿದ್ದೀನಿ ಮೇಡಮ್ ನಾನು. ಇಲ್ಲಿ ಹೇಳೋ ವಿಡಿಯೋಗೆ ಹೇಳಿದ್ದೀನಿ ಮೇಡಮ್ ನಾನು. ಯಾರೇ ನಿಮ್ಮನ್ನ ಕರ್ದಿದ್ದು? ವಿಡಿಯೋ ಸಪ್ರೇಟ್ ತಗೊಳ್ರಿ ಇವ್ರ್ದ. ತಗೊಳ್ರಿ ಇವ್ರ್ದ. ಇವ್ರು ತಗೊಂಡ್ ಬನ್ನಿ. ಹೇಳ್ರಿ ಏನೇನ್ ಹೇಳ್ತಾರೆ, ಬನ್ರಿ. ಎಷ್ಟು ಕೊಡ್ಬೇಕು ಬನ್ರಿ. ಕೇಳ್ರಿ ಏನೇನ್ ಹೇಳು. ಬಂದೆ ನೀನು ಪೊಲೀಸ್ ನೋಡು, ಲಾಯರ್ ಕರ್ಕಬ, ನಿಮ್ಮ ಕೋರ್ಟಿಂದ ಆರ್ಡರ್ ಬರ್ಲಿ, ಪೊಲೀಸ್ ಕರ್ಕಬ, ಅವ್ರ ಹತ್ರ ಮಾತಾಡ್ತೀನಿ, ನಿನ್ನ ಹತ್ರ ಮಾತಾಡ, ನೀನ್ ಬರ್ರಿ. ನಾನು ಕೋರ್ಟಿಗೆ ಏನ್ ಕೊಡ್ಬೇಕು ದಾಖಲಾತಿ ನೀನ್ ಕೊಟ್ಟಿದ್ದೀನಿ. ಇಲ್ಲಿಗ್ ನೀವೇ ಬಂದ್ರೆ- ಹೋಗಿದ್ದೀರಿ ಕೋರ್ಟಿಗೆ. ಅಲ್ಲ, ನಾವು 19 ಯಾಕೆ ಕಿತ್ತಿದ್ದನ್ನ ಹೋಗಿರೋದು ಗೊತ್ತೇನೆ? ಬಾ, 19ನೇ ತಾರೀಕು ಇತ್ತಿದ್ದನ್ನ ನೀನು ನೀವೇ ಅಡ್ವಾನ್ಸ್ ಮಾಡಿಸ್ಕೊಂಡ್ರಿ ನೀನು ಮುಂಚೆನೆ. ಹೊರ್ದಾಕಿದ್ದು. ನೀನ್ ಹೇಳ್ದಲ್ವಾ, ಮೇಡಮ್. ಕೋರ್ಟಿಗೆ ದಾಖಲೆ ಒದಗಿಸಿಲ್ಲ ಅಂತ ಹೇಳಿದ್ಯಲ್ವಾ? ಹೌದು. ಇಲ್ಲಿ ಇದಾರಲ್ಲ ಮೀಡಿಯಾ, ಹೌದು. ನನ್ನ ಹೆಸರಿಗೆ ಏನಂತ ಕೊಟ್ಟಿದ್ಯಾ? ಯಾರು? ಇಲ್ಲಿ ನೋಟಿಸ್ ಏನಂತ ಕೊಟ್ಟಿದ್ಯಾ? ನೋಟಿಸ್ ನೀಡಕ್ಕೆ ಅಲ್ಲ, ನೀವು ಯಾವ ಹೋಗಿಲ್ವಾ? ಹೆಸರಲ್ಲಿ ಕೊಟ್ಟಿದ್ಯಾ? ನಿಮ್ಮ ಹೆಸರೇ ಏ, ಕೊಟ್ಟಿದ್ರು. ತೋರ್ಸು, ತೋರ್ಸು. ನಿಮ್ಮ ಹೆಸರಲ್ಲೇ ಕೊಟ್ಟಿದ್ದೀನಿ. ತೋರ್ಸು ಈಗ. ಇಲ್ಲ ನೋಡ್ರಿ, ನಮ್ಮ ಯಜಮಾನ್ರ ಹೆಸರು ನಮ್ಮ ಹೆಸರಲ್ಲಿ ಯಾವ ನೋಟಿಸು ಬಂದಿಲ್ಲ. ಫೇಕ್ ನೋಟಿಸ್ ಮಾಡಿರೋದು. ಫೇಕ್ ಆಗಿ ಬೇಕು. ಇಲ್ಲಾಡಿ ಪುಷ್ಪ ಇಲ್ಲಾಡಿ ಪುಷ್ಪ ಅರುಣ್ ಕುಮಾರ್ ಅಂತ ಯಾವ ನೋಟಿಸು ಬಂದಿಲ್ಲ. ಫೇಕ್ ಮಾಡಿರೋದು ಇವರು. ಫೇಕ್ ಎಲ್ರಿ ಪುಷ್ಪ ಅರುಣ್ ಕುಮಾರ್ ತೆಗೀರಿ. ಮೇಡಮ್ ಎಲ್ಲಾ ದಾಖಲೆನೂ ಕೋರ್ಟಿಂದ ತೆಗೆದು ಈಗ ನಾನು ಕೊಡ್ರಿ, ಕೊಟ್ಟಿದ್ದೀನಿ ಇವತ್ತು. ಮೀಡಿಯಾ ಕೊಡ್ರಿ. ಬೇಡಿಯಕ್ಕಲ್ಲ ಬೇಡಿಯಕ್ಕೂ ಕೊಟ್ಟಿದ್ದೀನಿ ನಾವು. ಎಲ್ರಿ ಪುಷ್ಪ ಸುಳ್ಳು ಅಪಾದನೆ ಮಾಡ್ಬೇಕಲ್ಲ. ದಿನ ಬರೋದಿಲ್ಲ. ಏನೋ ದೊಡ್ಡದಾಗಿ ಒಂದು ಕೊಂಡ್ಕೊಂಡ್ಬಿಟ್ಟವ್ನೆ ದುಡ್ಡು ಕೊಟ್ಟು.
ಚೈತ್ರ ಇಲ್ಲಿ ಸಪರೇಟ್ ತಗೊಳ್ರಿ ತಗೊಳ್ರಿ ಇವ್ರು ತಗೊಂಡ್ ಬನ್ನಿ ಹೇಳ್ರಿ ಏನೇನ್ ಹೇಳ್ತಾರೆ ಬನ್ರಿ ರೆಸ್ಪೆಕ್ಟ್ ಕೊಡ್ಬೇಕು ಬನ್ರಿ ಕೇಳ್ರಿ ಏನೇನ್ ಬಂದೆ ನೀನು ಪೊಲೀಸ್ ನೋಡು ಲಾಯರ್ ಕರ್ಕಬ ನಿಮ್ಮ ಕೋರ್ಟಿಂದ ಆರ್ಡರ್ ಬರ್ಲಿ ಪೊಲೀಸ್ ಕರ್ಕಬ ಅವ್ರ ಹತ್ರ ಮಾತಾಡ್ತೀನಿ ನಿನ್ನ ಹತ್ರ ಮಾತಾಡ ನೀನ್ ಬನ್ನಿ ನಾನು ಕೋರ್ಟಿಗೆ ಏನ್ ಕೊಡ್ಬೇಕು ದಾಖಲಾತಿ ನೀನ್ ಕೊಟ್ಟಿದ್ದೀನಿ. ಇಲ್ಲಿಗ್ ನೀವೇ ಬಂದ್ರೆ- ಹೋಗಿದ್ದೀರಿ ಕೋರ್ಟಿಗೆ. ಅಲ್ಲ, ನಾವು 19 19ನೇ ತಾರೀಕು ಇತ್ತಿದ್ದನ್ನ ನೀವೇ ಅಡ್ವಾನ್ಸ್ ಮಾಡಿಸ್ಕೊಂಡ್ರಿ. ನೀನು ಹೊರ್ಗಾಕಿದ್ದೀನಿ ಹೇಳ್ದಲ್ವಾ ಮೇಡಮ್. ಕೋರ್ಟಿಗೆ ದಾಖಲೆ ಒದಗಿಸಿಲ್ಲ ಅಂತ ಹೇಳಿದ್ಯಲ್ವಾ ಹೌದು. ಇಲ್ಲಿ ಇದಾರಲ್ಲ ಮೀಡಿಯಾ ಹೌದು. ನನ್ನ ಹೆಸರಿಗೆ ಏನಂತ ಕೊಟ್ಟಿದ್ಯಾ ಯಾರು? ಇಲ್ಲಿ ನೋಟಿಸ್ ಏನಂತ ಕೊಟ್ಟಿದ್ಯಾ ನೋಟಿಸ್ ಯಾಕೆ ಅಲ್ಲ, ನೀವು ಯಾರ ಹೇಳಿಲ್ವಾ? ಹೆಸರಲ್ಲಿ ಕೊಟ್ಟಿದ್ಯಾ ನಿಮ್ಮ ಹೆಸರೇ ಕೊಟ್ಟಿದ್ದೀರಿ. ನಿಮ್ಮ ಹೆಸರಲ್ಲೇ ಕೊಟ್ಟಿದ್ದೀನಿ. ತೋರ್ಸೀಗ ಇಲ್ಲ ನೋಡ್ರಿ ನಮ್ಮ ಯಜಮಾನ್ರ ಹೆಸರು ನಮ್ಮ ಹೆಸರಲ್ಲಿ ಯಾವ ನೋಟಿಸ್ ಬಂದಿಲ್ಲ ಫೇಕ್ ನೋಟಿಸ್ ಮಾಡಿರೋದು ಫೇಕ್ ಆಗಿ ಬೇಕು ಇಲ್ಲಾಡಿ ಪುಷ್ಪ ಇಲ್ಲಾಡಿ ಪುಷ್ಪ ಅರುಣ್ ಕುಮಾರ್ ಅಂತ ಯಾವ ನೋಟಿಸ್ ಬಂದಿಲ್ಲ ಫೇಕ್ ಮಾಡಿರೋದು ಇವರು ಫೇಕ್ ಎಲ್ರಿ ಪುಷ್ಪ ಅರುಣ್ ಕುಮಾರ್ ತೆಗಿ ಮೇಡಮ್ ಎಲ್ಲಾ ದಾಖಲೆನೂ ಕೋರ್ಟಿಂದ ತೆಗೆದು ಈಗ ನಾವು ಕೊಡ್ರಿ ಕೊಟ್ಟಿದ್ದೀವಿ ಇವತ್ತು. ಮೀಡಿಯಾ ಕೊಡ್ರಿ ಬೇಡಿಯಕ್ಕಲ್ಲ ಬೇಡಿಯಕ್ಕೂ ಕೊಟ್ಟಿದ್ದೀವಿ ನಾವು. ಎಲ್ರಿ ಪುಷ್ಪ ಅರುಣ್ ಕುಮಾರ್ ಅಂತ ದಾಖಲೆ ಕೊಟ್ಟಿದ್ದಾರೆ ಅವ್ನು ಹೇಳಿದ್ನ ಅಲ್ಲ ನಿನ್ನೆ ಬಂದವನ ಗಲಾಟಿಗೆ ಏನ್ ರೌಡಿಸಮ್ಮ ಯಶೋರ್ ಮನೆಯಲ್ಲಿ ಎದುರ್ಕತ್ತಾರೆ ಅಂತ ಬಂದವನ